ಎಲ್ಲರಿಗೂ ಶ್ರೀ ವೆಂಕಟೇಶ್ವರ ವಿಕ್ಟರಿ ಬ್ಯಾಚ್ಗೆ ಸ್ವಾಗತ ಸುಸ್ವಾಗತ. ಪ್ಲೀಸ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. 1857ರ ದಂಗೆ ಇವತ್ತು ಆಧುನಿಕ ಭಾರತದ ಪ್ರಶ್ನೋತ್ತರಗಳದಾವ. 1857ರ ದಂಗೆಯಲ್ಲಿ ಮಂಗಲ್ ಪಾಂಡೆ ಎನ್ನುವ ಸೈನಿಕ 34ನೆಯ ಪಶ್ಚಿಮ ಬಂಗಾಳದ ಬ್ಯಾರಕ್ಪುರ್ ಎನ್ನುವ ಸ್ಥಳ ಬರ್ತದೆ. ಆ ಬ್ಯಾರಕ್ಪುರ್ ಎನ್ನುವ ಸ್ಥಳದಲ್ಲಿ ಸೈನಿಕನಾಗಿ ಸೇವೆ ಸಲ್ಲಿಸ್ತಾ ಇದ್ದ. ಮಂಗಲ್ ಪಾಂಡೆ ಯಾರು ಅಂತ ಕೇಳ್ತಾರ? ಪಶ್ಚಿಮ ಬಂಗಾಳದ ಬ್ಯಾರಕ್ಪುರದಲ್ಲಿ ಇರುವ 34ನೆಯ ಪದಾತಿ ದಳದ ಸೈನಿಕನಾಗಿದ್ದನು. ಹಾಗಾದರೆ 1857ರ ದಂಗೆ ಪ್ರಾರಂಭಗೊಂಡ ಸ್ಥಳ ಯಾವುದು ಕೇಳ್ಯಾರ? ಮೀರತ್ ಇರುವುದು ಈಗ ಯಾವ ರಾಜ್ಯದೊಳಗಂದ್ರೆ ಉತ್ತರ ಪ್ರದೇಶದಲ್ಲಿ. ಇದು SSCಗೂ ಕೇಳ್ಯಾರ ಪ್ಲಸ್ UPSCಗೂ ಕೇಳ್ಯಾರ. ದೆಹಲಿ ಸಿಂಹಾಸನವನ್ನು 1857ರ ದಂಗೆಯಲ್ಲಿ ಇದ್ದಾಗ, ಅಂದ್ರೆ ಆ ದಂಗೆ ನಡೆದಾಗ ದೆಹಲಿಯನ್ನು ಆಳುತ್ತಿರುವ ಕೊನೆಯ ಮೊಘಲ ದೊರೆ ಯಾರು ಅಂತ ಕೇಳಿದ್ರೆ 2ನೇ ಬಹದ್ದೂರ್ ಶಾ. ಇವನು ಕೆಲವು ಲೇಖನಗಳನ್ನು ಬರೆದಿದ್ದಾನೆ. ಅದರ ಕಾವ್ಯನಾಮ ಜಫರ್ ಆಗಿತ್ತು. ಹಾಗಾದ್ರೆ 2ನೇ ಬಹದ್ದೂರ್ ಶಾನಿಗೆ ಹಿಂದೂಸ್ತಾನದ ಚಕ್ರವರ್ತಿ ಎನ್ನುವ ಬಿರುದು ಹೊಂದಿರ್ತಾನ. ಇವನನ್ನು ಬ್ರಿಟಿಷರು ಎಲ್ಲಿ ಬಂಧಿಸಿದರು ಅಂದ್ರೆ ದೆಹಲಿಯ ಹುಮಾಯೂನನ ಸಮಾಧಿಯಲ್ಲಿ ಅವಿತು ಕುಳಿತುಕೊಂಡಾಗ ಬಂಧಿಸಿದರು. ಇದು ಆಯ್ತರ ಸೌಂಡ್ ಕ್ಲಿಯರ್ ಕೇಳಕತ್ತದ ಇಲ್ಲ? ಪಟ್ನೆ ಕೇಳ್ರಿ ನೋಡೋಣ. ಏನ್ ನೆಕ್ಸ್ಟ್ ವರ್ಡ್? ಬೇಗಂ ಹಜರತ್ ಮಹಲ್. ಈ 2ನೇ ಬಹದ್ದೂರ್ ಶಾನ ಕಾವ್ಯನಾಮ ಜಫರ್ ಆಗಿತ್ತು. 2ನೇ ಬಹದ್ದೂರ್ ಶಾನನ್ನು ಬ್ರಿಟಿಷರು ಎಲ್ಲಿ ಬಂಧಿಸಿದರು ಅಂದ್ರೆ ದೆಹಲಿಯ ಹುಮಾಯೂನನ ಸಮಾಧಿಯಲ್ಲಿ ಅವಿತು ಕುಳಿತುಕೊಂಡಾಗ 2ನೇ ಬಹದ್ದೂರ್ ಶಾ 1862ರಲ್ಲಿ ರಂಗೂನ್ ಜೈಲಿನಲ್ಲಿ ಮರಣ ಹೊಂದುತ್ತಾನ. ಮೈನ್ಮಾರದ ರಂಗೂನ್ ಜೈಲಿನಲ್ಲಿ ಬಂಧಿತನಾಗಿರ್ತಾನ, ಅಲ್ಲೇ ಮರಣ ಹೊಂದುತ್ತಾನ. ಹಾಗಾದ್ರೆ ಇವನ ಪತ್ನಿಯ ಹೆಸರು ಏನಾಗಿತ್ತು? 2ನೇ ಬಹದ್ದೂರ್ ಶಾನ ಪತ್ನಿ ಅಂದ್ರೆ ಜೀನತ್ ಮಹಲ್. ಯಾರೇ? ಜೀನತ್ ಮಹಲ್ ಎಂದಾಗಿ. ಇನ್ನು ಬೇಗಂ ಹಜರತ್ ಮಹಲ 1857ರ ದಂಗೆಯಲ್ಲಿ ಎಲ್ಲಿದಿಂದ ದಂಗೆ ಎದ್ದರು ಅಥವಾ ಏನಂದ್ರ ಈ ದಂಗೆಯ ನೇತೃತ್ವ ವಹಿಸಿದರು? ಲಕ್ನೋ ಇರುವುದು ಗೋಮತಿ ನದಿಯ ದಡದಲ್ಲಿ. ಒಂದು ಕಾನ್ಸೆಪ್ಟ್. ಲಕ್ನೋ ಎನ್ನುವುದು ಔದ್ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಔದ್ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಹಾಗಾದರೆ ಲಕ್ನೋದಲ್ಲಿ ಬೇಗಂ ಹಜರತ್ ಮಹಲ್ ದಂಗೆ ಹೇಳ್ತಾರ. ಈ ದಂಗೆಗೆ ನಿಜವಾದ ಕಾರಣ ಇವಳ ಪತಿಯನ್ನು ಬ್ರಿಟಿಷರು ಬಂಧಿಸಿ ಕಲ್ಕತ್ತಾ ಜೈಲಿನಲ್ಲಿ ಇಟ್ಟಿರ್ತಾರ. ಹಾಗಾದರೆ ಔದ್ ಪ್ರಾಂತ್ಯದ ಕೊನೆಯ ನವಾಬನು ಯಾರು? ಪಟ್ನೆ ಆನ್ಸರ್ ಮಾಡಬೇಕು. ತನ್ನ ಪತಿಯನ್ನು ಜೈಲಿನಿಂದ ಬಿಡುಗಡೆ ಮಾಡಬೇಕು. ತಾನು ಅಂದ್ರೆ ತನ್ನ ಪತಿಗೆ ಮತ್ತೆ ವಾಪಸ್ ಔದ್ ಪ್ರಾಂತ್ಯ ಕೊಡಬೇಕು ಅಂತ ಹೇಳಿ ದಂಗೆ ಎದ್ದಿರ್ತಾರ. ಇವರು ದಂಗೆಯಲ್ಲಿ ಸೋತು ಪ್ರಾಣ ರಕ್ಷಣೆಗಾಗಿ ನೇಪಾಳಕ್ಕೆ ಪ್ರಯಾಣಿಸಿದರು. ಎಲ್ಲಿಗೆ ಹೋಗ್ತಾರ್ರಿ? ನೇಪಾಳಕ್ಕೆ ಪ್ರಯಾಣಿಸಿದರು. ಹಾಗಾದ್ರೆ ಔದ್ ಪ್ರಾಂತ್ಯದ ಕುರಿತಾಗಿ ಲಾರ್ಡ್ ಡಾಲ್ಹೌಸಿ ಹೇಳ್ತಾನ, ಅದು ಒಂದು ಚೆರ್ರಿಯ ಹಣ್ಣು ಇದ್ದ ಹಾಗೆ, ಅದು ಒಂದು ದಿನ ನಮ್ಮ ಬಾಯಿಗೆ ಬಂದು ಬೀಳುತ್ತದೆ. ಔದ್ ಪ್ರಾಂತ್ಯವನ್ನು ಚೆರ್ರಿಯ ಹಣ್ಣಿಗೆ ಹೋಲಿಸಿದ್ದಾರೆ. ಅಂದ್ರೆ ಅಷ್ಟೊಂದು ಸಮೃದ್ಧವಾದ ಭೂಮಿ ಹೊಂದಿದ್ದು ಅದು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಹೆಚ್ಚು ಲಾಭ ತಂದು ಕೊಡುವ ಪ್ರದೇಶವಾಗಿತ್ತು ಅನ್ನಂಗ. ಔದ್ ಪ್ರಾಂತ್ಯವನ್ನು ಎದಕ್ಕೆ ಹೋಲಿಕೆ ಮಾಡ್ಯಾನರಿ? ಚೆರ್ರಿ ಹಣ್ಣಿಗೆ ಹೋಲಿಸಲಾಗಿದೆ. ತಾಂತ್ಯ ಟೋಪಿಯ ಮೊದಲ ಹೆಸರು ಏನು ಅಂದ್ರೆ ರಾಮಚಂದ್ರ ಪಾಂಡುರಂಗ ಹೆಗಡೆ. ಹಾಗಾದರೆ ಇವನು 1857ರ ದಂಗೆಯಲ್ಲಿ
ನಾನಾ ಸಾಹೇಬನ ಸ್ನೇಹಿತನಾಗಿದ್ದು ಸಹಾಯಕ್ಕೆ ಬಂದಿರ್ತಾನ. ನಾನಾ ಸಾಹೇಬನ ಸ್ನೇಹಿತ. 1857 ದಂಗೆಯಲ್ಲಿ ತಾಂತಿಯಾ ಟೋಪಿ ಗೇರಿಲ್ಲಾ ಯುದ್ಧ ಪದ್ಧತಿಯನ್ನು ಅನುಸರಿಸಿದನು. ಮರಾಠರ ಗೇರಿಲ್ಲಾ ಯುದ್ಧ ಪದ್ಧತಿ ಅನುಸರಿಸನ. ಇವನಿಗೆ ರಾಮಚಂದ್ರ ಪಾಂಡುರಂಗ್ ಎನ್ನುವ ಒರಿಜಿನಲ್ ಹೆಸರಿತ್ತು. ತಾಂತ್ಯಾ ಟೋಪಿಯನ್ನ ಬ್ರಿಟಿಷರು 1859 1857 ದಂಗೆಯಲ್ಲಿ ಅತ್ಯಂತ ಕೊನೆಯದಾಗಿ ತಾಂತ್ಯಾ ಟೋಪಿಯನ್ನೇ ಬ್ರಿಟಿಷರು ಏನದಂದ್ರ ಹತ್ಯೆ ಮಾಡಿದ್ದು. ಲಾಸ್ಟ್ ಅಂದ್ರೆ ಇದೇ ವ್ಯಕ್ತಿ. ಫಸ್ಟ್ ಬಂಧಿತನಾದವ ಎರಡನೇ ಬಹದ್ದೂರ್ ಶಾ, ಲಾಸ್ಟ್ ಬಂಧಿತನಾದವ ತಾಂತ್ಯಾ ಟೋಪಿ. ಒರಿಜಿನಲ್ ಹೆಸರು ರಾಮಚಂದ್ರ ಪಾಂಡುರಂಗ. ಪಟ್ನೆ ಹೇಳಿ. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಆಯ್ತನ. ನೆಕ್ಸ್ಟ್ ವರ್ಡ್. 1857 ದಂಗೆಯಲ್ಲಿ ಚಿನ್ನಾ ಕದನದಲ್ಲಿ ಬ್ರಿಟಿಷರು ಏನದಂದ್ರ ಸೋಲನ್ನು ಅನುಭವಿಸಿದರು. ಇಲ್ಲೊಂದು ವರ್ಡ್ ಅದ. 1857 ದಂಗೆ ಬ್ರಿಟಿಷರಿಗೆ ಅತಿ ಹೆಚ್ಚು ಆರ್ಥಿಕ ಸಂಕಷ್ಟವನ್ನು ತಂದುಕೊಟ್ಟಿತು. ಹೈಯೆಸ್ಟ್ ಎಕನಾಮಿಕ್ ಪ್ರಾಬ್ಲಮ್ ಆಯ್ತು, ಆರ್ಥಿಕ ಸಂಕಷ್ಟ. ಹಾಗಾದ್ರೆ ಈ ಆರ್ಥಿಕ ಸಂಕಷ್ಟದಿಂದ ಕಂಪನಿ ಹೊರಗೆ ಬರೋ ಸಲುವಾಗಿ ಏನನ್ನು ಜಾರಿಗೆ ತರಲಾಯಿತು ಅಂದ್ರ ಭಾರತದಲ್ಲಿ ಇನ್ಕಮ್ ಟ್ಯಾಕ್ಸ್ ಪರಿಚಯಿಸಲಾಯಿತು. ಹಾಗಾದ್ರೆ ಆದಾಯ ತೆರಿಗೆ ಎನ್ನುವ ಹೊಸ ನೀತಿಗೆ ಬಂದರು. ಆದಾಯ ತೆರಿಗೆ ಚಾಲೂ ಮಾಡಿದ್ದು 1860ಕ್ಕ. ಹಾಗಾದರೆ ಆದಾಯ ತೆರಿಗೆಯ ಪಿತಾಮಹ ಭಾರತದಲ್ಲಿ ಯಾರು? ಇದನ್ನ ಆನ್ಸರ್ ಮಾಡಿ. ಭಾರತದಲ್ಲಿ ಆದಾಯ ತೆರಿಗೆಯನ್ನು ಜಾರಿಗೆಗೊಳಿಸಿರುವುದು ಯಾರು? ಅದು ಆನ್ಸರ್ ಮಾಡಬೇಕು. ಕಾನ್ಪುರದಲ್ಲಿ ಬಂಡಾಯವಿದ್ದಿರುವ ನಾನಾ ಸಾಹೇಬ್. ಈ ನಾನಾ ಸಾಹೇಬನ ಒರಿಜಿನಲ್ ಹೆಸರು ಏನು ಅಂದ್ರೆ ದೋಂಡೋಜಿ ಪಂತ್. ದೋಂಡೋಜಿ ಪಂತ್ ಅಂತೇಳಿ ಇರ್ತದೆ. ಇವರು ಯಾರು ಅಂದ್ರೆ ಎರಡನೆಯ ಬಾಜಿರಾವ ಕೊನೆಯ ಪೇಶ್ವೆಯ ದತ್ತು ಮಗ. ಮರಾಠರ ಕೊನೆಯ ಪೇಶ್ವೆ ಯಾರು ಅಂದ್ರೆ ಎರಡನೆಯ ಬಾಜಿರಾವ್, ಅವರ ದತ್ತು ಮಗನೇ ಯಾರು ಅಂದ್ರೆ ದೋಂಡೋಜಿ ಪಂತ್. ದೋಂಡೋಜಿ ಪಂತನ ಇನ್ನೊಂದು ಹೆಸರು ನಾನಾ ಸಾಹೇಬ್. ಹಾಗಾದರೆ ಇವರ ಪೇಶ್ವೆ ಆಳ್ವಿಕೆ ಕೊನೆಗೊಂಡಿದ್ದು 1818. ಇವನನ್ನು ಕಾನ್ಪುರದಲ್ಲಿ ನೆಲೆಸುವಂತೆ ಸೂಚಿಸಲಾಗಿತ್ತು. ಹಾಗಾದರೆ ನಾನಾ ಸಾಹೇಬನಿಗೆ ಭಾರತದ ಗ್ಯಾರಿಬಾಲ್ಡಿ ಎಂದು ಕರೆಯಲಾಗುತ್ತದೆ. ಭಾರತದ ಗ್ಯಾರಿಬಾಲ್ಡಿ ಯಾರು ಅಂದ್ರೆ ನಾನಾ ಸಾಹೇಬ್. ಕಾನ್ಪುರದಲ್ಲಿ ಇವನು ದಂಗೆಯ ನೇತೃತ್ವ ವಹಿಸಿಕೊಂಡನು. ಹಾಗಾದರೆ ಯುದ್ಧದಲ್ಲಿ ಸೋತು ನೇಪಾಳಕ್ಕೆ ಪಲಾಯನ ಮಾಡಿದ. UPSC ಕ್ವಶನ್. ನೇಪಾಳಕ್ಕೆ ಪಲಾಯನ ಮಾಡಿದ್ದು ಇಷ್ಟು ಇವರಿಗೆ. ಹಾಗಾದರೆ ನಾನಾ ಸಾಹೇಬನಿಗೆ ನೀಡುತ್ತಿರುವ ಪಿಂಚಣಿ ಹಣವನ್ನು ಸ್ಥಗಿತಗೊಳಿಸಿದವರು ಯಾರು? ರಾಜನಿಗೆ ಕೊಡುವಂತ ಪೆನ್ಷನ್ ಹಣವನ್ನು ಸ್ಥಗಿತಗೊಳಿಸಿದವರು ಡಾಲ್ ಹೌಸಿ. ಡಾಲ್ ಹೌಸಿ ಅದನ್ನು ಸ್ಟಾಪ್ ಮಾಡಿರ್ತಾನೆ. ಈ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಗೊತ್ತಿರಬೇಕು. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವೇಷನ್. ಕುನ್ವರ್ ಸಿಂಗ್, ಅಮರ್ ಸಿಂಗ್ ಎನ್ನುವ ಇಬ್ಬರು ಸಹೋದರರು 1857 ದಂಗೆಯನ್ನು ಬಿಹಾರದ ಜಗದೀಶಪುರದಿಂದ ನಿರ್ವಹಿಸಿದರು. ಜಗದೀಶ್ಪುರ್. ಹಾಗಾದ್ರೆ ಈ ಸಂದರ್ಭದಲ್ಲಿ ಕುನ್ವರ್ ಸಿಂಗ್ ಮರಣ ಹೊಂದಿದ. ಅದಕ್ಕಾಗಿನೇ ವೀರ್ ಕುನ್ವರ್ ಸಿಂಗ್ ಎಂದೇ ಪ್ರಖ್ಯಾತಿಗೊಂಡಿದ್ದಾರೆ. ಇಬ್ಬರು ಸಹೋದರರು ವೀರ್ ಕುನ್ವರ್ ಸಿಂಗ್, ಅಮರ್ ಸಿಂಗ್ ಬಿಹಾರದಲ್ಲಿ 1857 ದಂಗೆಯ ನೇತೃತ್ವವನ್ನು ಮುನ್ನಡೆಸಿದ್ದಾರೆ. ಖಾನ್ ಬಹದ್ದೂರ್ ಎನ್ನುವವರು 1857 ದಂಗೆಯನ್ನು ಉತ್ತರ ಪ್ರದೇಶದ
ಬರೇಲಿಯಿಂದ ಮುನ್ನಡೆಸಿದರು. ಇನ್ನು 1857ರ ದಂಗೆ ನಡೆದಾಗ ಮೊಘಲ ದೊರೆ ಯಾರಿದ್ರು ಅಂದ್ರೆ ಎರಡನೇ ಬಹದ್ದೂರ್ ಶಾ. ಇವರ ಕಾವ್ಯನಾಮ ಏನು ಅಂದ್ರೆ ಜಫರ್. ಇವರ ಆಸ್ಥಾನದಲ್ಲಿ ಒಬ್ಬ ಕವಿ ಇರ್ತಾನರಿ, ಅವನ ಹೆಸರು ಗಾಲಿಬ್. 1857ರ ದಂಗೆಯ ಕುರಿತು ಗೀತೆಗಳನ್ನು ಬರೆದವರು ಯಾರು? ಗಾಲಿಬ್. ಇದು ಆನ್ಸರ್ ಬೇಕು. ಗೀತೆಗಳ ರಚನಾಕಾರ ಯಾರಿ? ಗಾಲಿಬ್. 1857ರ ದಂಗೆಯ ನಂತರ ಎರಡನೆಯ ಬಹದ್ದೂರ್ ಶಹಾ, ಇವನಿಗೆ ಬರ್ಮಾದಲ್ಲಿ ಗಡೀಪಾರು ಮಾಡಲಾಯಿತು. ಬರ್ಮಾದಲ್ಲಿ ಯಾವ ಜೈಲಿನಲ್ಲಿ ಅಂದ್ರೆ ರಂಗೂನ್. ರಂಗೂನ್ ಇರುವುದು ಯಾವ ನದಿ ತೀರದಲ್ಲಿ ಅಂದ್ರೆ ಇರಾವತಿ. ಇಷ್ಟು ನಮ್ಮ ಕಾನ್ಸೆಪ್ಟ್ ಗೊತ್ತಿರಬೇಕು. ನೆಕ್ಸ್ಟ್ ಸ್ವಲ್ಪ ಅಬ್ಸರ್ವೇಷನ್ ಮಾಡಬೇಕು. ಮೀರತ್ನಲ್ಲಿ ಸಿಪಾಯಿಗಳ ದಂಗೆ ಪ್ರಾರಂಭ ಆಗಿದ್ದು 1857 ಮೇ 11ಕ್ಕ. ಹಾಗಾದರೆ ಕೆಂಪು ಕೋಟೆ ಹೆಬ್ಬಾಗಿಲಿಗೆ ಬಂದಿರುವುದು ಈ ಡೇಟಿಗೆ ಏನಂದ್ರೆ ಮೀರತ್ನಿಂದ 1857 ಮೇ 11ರಂದು ಎಲ್ಲಿಗೆ ಬರ್ತಾರಂದ್ರೆ ಕೆಂಪು ಕೋಟೆ ಎರಡನೇ ಬಹದ್ದೂರ್ ಶಾನಿಗೆ. ಇಲ್ಲಿ ಎರಡು ಕಾನ್ಸೆಪ್ಟ್ ನೆನಪಿಟ್ಟುಕೊಳ್ಳೋಣ. ಈ ದಂಗೆಯನ್ನು ಸೈನಿಕರು ತಮ್ಮ ತಮ್ಮಲ್ಲಿಯೇ ಪ್ರಚಾರಗೊಳಿಸಿಕೊಳ್ಳಲು ಊಟದ ಡಬ್ಬಿ ಒಳಗ ಚಪಾತಿ ಇರಬೇಕು, ಪ್ಲಸ್ ಒಂದು ಕೆಂಪು ತಾವರೆಯ ಹೂವನ್ನು ಇಡಬೇಕು. ಗಂಗಾ ನದಿಯ ಪ್ರದೇಶದಲ್ಲಿ ಇದೇ ಬೆಳೀತದೆ. 1857ರ ದಂಗೆಯನ್ನು ಪ್ರಚಾರಗೊಳಿಸುವ ಸಂಕೇತವಾಗಿ ಕೆಂಪು ತಾವರೆಯ ಹೂವು ಪ್ಲಸ್ ಚಪಾತಿ. ಯಾವ ಸೈನಿಕನ ಊಟದ ಡಬ್ಬಿ ಒಳಗೆ ಇವೆರಡೂ ಇರ್ತಾವ, ಅವರು ಬ್ರಿಟಿಷರ ವಿರುದ್ಧ ದಂಗೆ ಏಳು ಎನ್ನುವ ಸಂಕೇತ ಹೊಂದಿದ್ದಾರೆ. ಇದು ಒಂದು ವರ್ಡ್. ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಅಬ್ಸರ್ವೇಷನ್ ಏನೋ ಒಂದು. 1857ರ ದಂಗೆಯ ಕುರಿತು ನೋಡಿ, ವಿದ್ಯಾವಂತ ಭಾರತೀಯರು ವಿರೋಧಿಸಿದರು. ವಿದ್ಯಾವಂತ ಭಾರತೀಯರು ವಿರೋಧಿಸಿದ್ದಾರೆ ದಂಗೆಯನ್ನ. ಮಧ್ಯಮ ವರ್ಗದ ಭಾರತೀಯರು ತಟಸ್ಥ ಉಳಿದರು. ಏನು ಹೂನು ಅಲ್ಲಿಲ್ಲ, ಹಾನು ಅಲ್ಲಿಲ್ಲ. ಮಧ್ಯಮ ವರ್ಗದ ಇವರು ವಿರೋಧ ಮಾಡ್ಯಾರ ವಿದ್ಯಾವಂತ ಭಾರತೀಯರು. ಹಾಗಾದರೆ ಮಧ್ಯಮ ವರ್ಗದ ಭಾರತೀಯರು ಈ ದಂಗೆಯಲ್ಲಿ ತಟಸ್ಥ ಉಳಿದರು. ಬ್ರಿಟಿಷರ ಕಡೆನೂ ಇಲ್ಲ, ಭಾರತೀಯರ ಪರವಾಗಿನೂ ಇರಲಿಲ್ಲ. ಮಂಗಲ್ ಪಾಂಡೆ ಇಬ್ಬರು ಬ್ರಿಟಿಷ್ ಅಧಿಕಾರಿಗಳನ್ನ ಹತ್ಯೆ ಮಾಡ್ಯಾರ ಬ್ಯಾರಕ್ ಕೂಡದೊಳಗೆ. ಒಂದು ಹುಗೇಸನ್, ಮತ್ತೊಂದು ಬಾಗ್. ಹಾಗಾಗಿ ಆ ಡೇಟ್ ಕೇಳ್ಯಾರ 29 ಮಾರ್ಚ್ 1857. ಯಾಕಂದ್ರೆ ಕೊಬ್ಬು ಸವರಿದ ಎನ್ಫೀಲ್ಡ್ ಗನ್ಗಳ ಬಳಕೆಯನ್ನು ವಿರೋಧಿಸಿ ಈ ಘಟನೆಯಿಂದಾಗಿ ಮಂಗಲ್ ಪಾಂಡೆಗೆ ಗಲ್ಲು ಶಿಕ್ಷೆಯಾಗಿರುವುದು 8 ಏಪ್ರಿಲ್. ಮಾರ್ಚ್ ಆಗನ ಏಪ್ರಿಲೇ ಬರ್ತದ, 29 ಏಪ್ರಿಲ್ ನೋಡಿ. ಎಲ್ಲ ಕೂಡಿ 2, 1, 8, 10 ದಿನದಾಗ ಹಂಗೆ ಗಲ್ಲಿಗೆ ಏರ್ಸ್ಯಾರ. ವಿಚಾರಣೆ ಹೆಂಗ್ ಮಾಡ್ಯಾರೋ ಯಾರು ಗೊತ್ತಾವ. ಭಾರತದಲ್ಲಿ ಬ್ರಿಟಿಷ ಕ್ರೌನ್ ಆಡಳಿತದ ಆರಂಭ ಅಂದ್ರೆ ಇಂಗ್ಲೆಂಡಿನ ರಾಣಿಯ ಆಡಳಿತದ ಆರಂಭ. ಅವಾಗ ರಾಣಿ ವಿಕ್ಟೋರಿಯಾ ಇರ್ತಾರ. ನವೆಂಬರ್ 1, 1858ಕ್ಕ ರಾಣಿ ಕಂಪನಿಯ ಮುಖ್ಯಸ್ಥರಾಗಿ ರಾಣಿಯ ಘೋಷಣೆ ಅಂತೇಳಿ ಹೇಳ್ತಾರ. ರಾಣಿಯ ಘೋಷಣೆ ಅಂದಕ್ರ ಇನ್ನೊಂದು ಸಣ್ಣ ಕಾನ್ಸೆಪ್ಟ್ ಅದ. ನಂಬರ್ 1, 1858ರ ರಾಣಿಯ ಘೋಷಣೆ ಏನನ್ನು ಒಳಗೊಂಡಿದೆ? ನಂಬರ್ 1, ಕಂಪನಿ ರಾಣಿಯ ಅಧೀನಕ್ಕೆ ಒಳಪಟ್ಟಿತ್ತು. ಎರಡನೆಯದು, ಗವರ್ನರ್ ಜನರಲ್ ಹುದ್ದೆಯ ಬದಲಾಗಿ ವೈಸರಾಯ ಹುದ್ದೆ ಚಾಲು ಆಯಿತು. ನಂಬರ್ 3, ದತ್ತು ಮಗುವಿಗೆ ಹಕ್ಕಿಲ್ಲ ಎನ್ನುವ ಕಾಯ್ದೆ ಜಾರಿಗೆ ತಂದುದನ್ನು ರದ್ದುಗೊಳಿಸುವುದು. ಹಾಗಾದ್ರೆ ನಂಬರ್ 4ನೇದು ಹೇಳ್ತಾರ, ರಾಣಿ ವಿಕ್ಟೋರಿಯಾ ಇನ್ನು ಮುಂದೆ ಭಾರತೀಯರ ನಾಗರಿಕರ ಹಕ್ಕುಗಳನ್ನು ರಕ್ಷಣೆ ಮಾಡುವ ಜವಾಬ್ದಾರಿ ನಂದು ಅಂತೇಳಿ ಇದನ್ನ ಮ್ಯಾಗ್ನಾ ಕಾರ್ಟ್ ಅಂತೇಳಿ ಕರೀತಾರ.
1858 ರಾಣಿಯ ಸನ್ನದು ಅಥವಾ ಕಾಯ್ದೆಯನ್ನ ಮ್ಯಾಗ್ನಾ ಕಾರ್ಟ್ ಎಂದು ಕರೆಯಬೇಕು. ಸಂವಿಧಾನದ ವಿಧಿ 32 ಇದನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನದ ಆತ್ಮ ಮತ್ತು ಹೃದಯ ಅಥವಾ ಮ್ಯಾಗ್ನಾ ಕಾರ್ಟ್ ಎಂದು ಕರೆದಿದ್ದಾರೆ. ಇದನ್ನ ಕಾನ್ಸೆಪ್ಟ್ ಗೊತ್ತಿರಬೇಕು. ಕ್ಲಿಯರ್ ಆಯ್ತು ಅನ್ಕೋತೀನಿ. ಸೌಂಡ್ ಕ್ಲಿಯರ್ ಅದನೋ ಇಲ್ಲೋ ಹೇಳ್ರಿ ಪಟ್. ನೆಕ್ಸ್ಟ್ ಇಲ್ಲಿ 1857 ದಂಗೆಯಲ್ಲಿ ಜಾಮಲ್ ಉತ್ತರ ಪ್ರದೇಶದ ಬರೌತ್ನಲ್ಲಿ ಬಂಡಾಯವಿದ್ದರು. ಕಾರಣ ನೋಡಿ, 1857ರಲ್ಲಿ